ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಇದೇನೋ ಮತ್ತೆ ಡ್ಯಾಮೇಜ್ ಮಾಡ್ಕೊಳಕ್ ಬಂದಿರಂಗೈತಿ. ಕತ್ತೆ ಕುರಿ ಅಂತ ಏನೇನೋ ಮಾತಾಡ್ತೈತಿ. ಅದೇನ್ ವಿಚಾರಿಸಬಾರ್ಲ ಓದಿಕೇತ. ಒಸಿ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಮಾತಾಡಕ್ ಹೇಳ. ಒಂದ್ಸತಿ ಗಾಜಿನ ಬಾಟ್ಲಿ ಬಿದ್ದು ಒಡೆದೋದ್ರಿ ವಾಪಸ್ ಬರೋದಿಲ್ಲ ಕಣ್ಲ. ಬಾಟ್ಲಿ ಗಿಟ್ಲಿ ಅಂತ ಯಾಕೆ ಏನೇನೋ ನೆನ್ಪುತ್ತೀಯ? ನಾನ್ ಮಾತಾಡ್ತೀನಿ ಇಲ್ಲ ಅಣ್ಣ. ಹೇಳಪ್ಪ ಸಿಟಿ, ಏನ್ ಸಮಾಚಾರ? ಯಾರಿಗೋ ಕತ್ತೆ ದನ ಅಂತೆಲ್ಲ ಬೈತಾ ಇದೀಯ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೀನಿ, ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ್ರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು. ಕತ್ತೇನು ಅಲ್ಲ ದನನೂ ಅಲ್ಲ ಕಣ. ಕುದುರೆ ವ್ಯಾಪಾರ ಮಾಡಿದ್ಮೇಲೆ ನಿಮ್ ಪಾರ್ಟಿ 2 ಸತಿ ಅಧಿಕಾರಕ್ಕೆ ಬಂದಿದ್ದು. ವಾರ್ಪಲಣ್ಣಿ, ಮೊನ್ನೆ ದಿನ ಸಿದ್ದಣ್ಣ ಹೇಳಿತ್ತಲ್ಲಣ್ಣ, 50 ಕೋಟಿ ಕೊಟ್ಟು ಖರೀದಿ ಮಾಡಕ್ ನೋಡ್ತಾವ್ರೆ ಅಂತವ. ಅದಕ್ಕೆ ಸಿಟಿ ಕೌಂಟರ್ ಕೊಡ್ತಿದ್ದೆ ಕಣ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡು. ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ? ಓ, ಇದು ಆಪರೇಷನ್ ಕಮಲದ ಕಥೆನಿಲ್ಲ. ಮರ್ತ್ಕೊಂಡು ಮಾತಾಡ್ದೆ ಇರಂಗೈತೆ ಕಣ್ಲೆ. ಇದ್ರ ಪಾರ್ಟಿ ಲೀಡರ್ಗಳು ಬಾಂಬೆ ಗಿಡ್ಕೊಂಡು ಹೋಗಿ ಕೂಡಾಕೊಂಡಿದ್ರಲ್ಲ, ಅವು ಕತ್ತೆಗಳ ಇಲ್ಲ ದನಗಳನ್ನದ್ನ ವಿಚಾರಿಸಿ ಹೇಳಕ್ ಹೇಳ. ಇದು ನೋಡಿದ್ರೆ ಪಾಪ ಅನ್ನಿಸ್ತದೆ ಕಲ್ಯಾಣ. ಇದು ಬಿಜೆಪಿಲಿ ಸೀನಿಯರ್ ಲೀಡ್ರು, ಆದ್ರೂ ಮೂಲೆಯಲ್ಲಿ ಕುಂಡ್ರಸವ್ರಿ. ಬೇರೆ ಪಾರ್ಟಿಯಿಂದ ಕತ್ತೆಗಳನ್ನ ತಗೊಬಂದು ಮಿನಿಸ್ಟರ್ ಮಾಡ್ತಾರೆ. ಇದು ಮಾತ್ರ ಭಾಷೆ ಗೊತ್ತಿಲ್ದೇ ಇರೋ ಊರಿಗೆ ಉಸ್ತುವಾರಿ ಮಾಡಿ ಕಳಿಸ್ತಾರೆ. ಕೊನೆಗೆ ಪಾರ್ಟಿ ಅಧ್ಯಕ್ಷರನ್ನಾರು ಮಾಡ್ತಾರೆ ಅನ್ಕೊಂಡಿತ್ತು ಕಣ. ಯಾಕೋ ಕಾಣೆ ಅದನ್ನು ಮಾಡಲಿಲ್ಲ ಕಣಪ್ಪ. ವಂಶದ ಕಿರೀಟ ಆಯ್ಕೆಂಬರ ಯಜಮಾನರುಗಳಿಗೆ ಉಣ್ಣಕ್ಕಿಕ್ಕಿ ಆಮೇಲೆ ಉಳಿದ್ರೆ ಸಿಟಿ ರವಿ ಅಂತರ್ನ ಕುಂಡ್ರಸ್ತಾರೆ ಕಣ್ಲ. ಅಲ್ಲಿ ಗಂಟವ ಮೂಲೆಯಲ್ಲಿ ಇರ್ಬೇಕು. ಆದ್ರೂ ಸಿಟಿ ಇಳಿದು ಸತ್ಯ ಕಣ್ಲೆ. ದುಡ್ಡಿನ ಆಸೆಗೆ ಆಪರೇಷನ್ ಮಾಡಿ ಇಸ್ಕೊಂಡು ಹೋಯ್ತವಲ್ಲ, ಅವೇನ ಕತ್ತೆಗಳು ದನಗಳು ಗೊತ್ತಾಯ್ತಾ ಇಲ್ಲ. ಅವೇನಾರಾಗ್ಲಿ ಬಿಡೋಣ. ನೋಡ್ಲಿ, ನಿಮ್ ಸಿಪಿ ರಿಸಲ್ಟಿಗೂ ಮುಂಚೆಲೆ ಕಾಶಿ ಯಾತ್ರೆ ಹೋಗ್ಬಿಡ್ತೀನಿ ಅನ್ನೋ ತರ ಕಾಡ್ತೈತಿ. ನಿರಾಶಾದಾಯಕವಾದಂತ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ಇದೇನ್ಲ ಆಲ್ರೆಡಿ ಸೋತೋಗಿರೋ ತರಕ್ ಮಕ ಮಾಡ್ಕೊಂಡೈತಿ. ಜಮೀರು ಜೋಶಲ್ಲಿ ಕ್ಯಾನ್ವಾಸ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಡ್ಯಾಮೇಜ್ ಮಾಡಕೈತೆ ಕಣೆ. ಕೊನೆ ಮೂಮೆಂಟ್ ಅಲ್ಲಿ ಎಲ್ಲ ಉಲ್ಟಾ ಹೊಡೆದಿರಂಗೈತಿ. ಕಾಲಾ ಕುಮಾರಸ್ವಾಮಿ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಕರಿಯಾ ಐ ಲವ್ ಯು, ಕರಿಯಾ ಅಂತ ಪದ ಉಪಯೋಗ ಮಾಡಿದ್ದು ಇವೆಲ್ಲನೂ ಕೊಟ್ಟ ಕಾಂಗ್ರೆಸ್ ಅವರು ಕೊಟ್ಟಂತ ಬಳುವಳಿ. ಆ ಬಳುವಳಿಗೆ ಕಾಂಗ್ರೆಸ್ಗೆ ಅಭಿನಂದನೆಗಳು. ಕ್ಷೇತ್ರದ ಮತದಾರ ಪ್ರಭುಗಳು ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ. ಈ ಲೆವೆಲ್ಗೆ ಕ್ಯಾಂಡಿಡೇಟ್ಗಳೇ ಕಾನ್ಫಿಡೆನ್ಸ್ ಆಗವಿ ಅಂದ್ರಿ ಒಳ್ಳೆಟು ಸರಿಯಾಗಿ ಬಿದ್ದಿರಂಗೈತೆ ಕಣ್ಲೆ. ಇವುಗಳನ್ನ ನಂಬ್ಕೊಂಡು ಮನೆ ಮಠ ಬೆಟ್ಟಿಂಗ್ ಕಟ್ಟೋಕೆ ಹೊಸ ಹುಷಾರಾಗಿರ ಕೇಳ. ಶಿವನಿ ಶಂಭುಲಿಂಗ.